ಶ್ರೀ ಗುರುಗಣಪತಿಭ್ಯಾಂ ನಮಃ. ಶ್ರೀ ಶಾರದಾಂಬಾಯೇ ನಮಃ. ಎಲ್ಲ ನನ್ನ ಆತ್ಮೀಯ ವೀಕ್ಷಕ ಬಂಧುಗಳಿಗೆ ನಮಸ್ಕಾರ. ವೀಕ್ಷಕರೇ, ಶ್ರೀ ಕ್ರೋಧಿನಾಮ ಸಂವತ್ಸರ ಉತ್ತರಾಯಣ ಗ್ರೀಷ್ಮ ಋತು ಆಷಾಢ ಮಾಸ ಜುಲೈ ತಿಂಗಳ ಮಾಸ ಭವಿಷ್ಯವನ್ನು ತಿಳ್ಕೊಳ್ಳುವ ಪ್ರಯತ್ನ ಮಾಡೋಣ. ಈ ಜುಲೈ ತಿಂಗಳಲ್ಲಿ ಬದಲಾಗುವ ಗ್ರಹಗಳನ್ನು ಒಮ್ಮೆ ನೋಡೋಣ ವೀಕ್ಷಕರೇ. ಜುಲೈ 6ನೇ ತಾರೀಕು ಶುಕ್ರ ಕರ್ಕಾಟಕ ರಾಶಿಯನ್ನು ಪ್ರವೇಶ ಮಾಡ್ತಾನೆ. ಜುಲೈ 12ನೇ ತಾರೀಕು ಕುಜ ವೃಷಭ ರಾಶಿಯನ್ನು ಪ್ರವೇಶ ಮಾಡ್ತಾನೆ. ಜುಲೈ 16ನೇ ತಾರೀಕು ಸೂರ್ಯ ಕರ್ಕಾಟಕ ರಾಶಿಯನ್ನು ಪ್ರವೇಶ ಮಾಡ್ತಾನೆ. ಜುಲೈ 19ನೇ ತಾರೀಕು ಬುಧ ಸಿಂಹ ರಾಶಿಯನ್ನು ಪ್ರವೇಶ ಮಾಡ್ತಾನೆ. ಜುಲೈ 31ನೇ ತಾರೀಕು ಶುಕ್ರ ಮತ್ತೊಮ್ಮೆ ಕರ್ಕಾಟಕ ರಾಶಿಯಿಂದ ಸಿಂಹ ರಾಶಿಯನ್ನು ಪ್ರವೇಶ ಮಾಡ್ತಾನೆ. ಈ ಎಲ್ಲ ಬದಲಾಗುವಂತಹ ಗ್ರಹಗಳ ಒಂದು ಚಲನೆಯಿಂದ ಜುಲೈ ತಿಂಗಳಲ್ಲಿ ತುಲಾರಾಶಿಯವರ ಮಾಸ ಭವಿಷ್ಯ ಹೇಗಿರುತ್ತೆ ಅನ್ನುವಂಥದ್ದನ್ನು ತಿಳ್ಕೊಳ್ಳೋಣ. ಜುಲೈ 16ನೇ ತಾರೀಕು ಸೂರ್ಯನ ಪರಿವರ್ತನೆ ಅನ್ನುವಂಥದ್ದು, ಸಂಕ್ರಮಣ ಅನ್ನುವಂತಹ ಸಮಯ ಏನಿದೆ, ಇಲ್ಲಿಂದ ದಕ್ಷಿಣಾಯಣ ಅನ್ನುವಂಥದ್ದು ಪ್ರಾರಂಭ ಆಗುತ್ತೆ. ಕರ್ಕಾಟಕ ರಾಶಿಗೆ ಸೂರ್ಯನ ಪ್ರವೇಶ ಆದಾಗ ದಕ್ಷಿಣಾಯಣ ಪ್ರಾರಂಭ ಆಗುವಂತಹ ದಿನಗಳಿರುತ್ತೆ. ಅದೇ ರೀತಿಯಾಗಿ ವಿಶೇಷತಃ ಜುಲೈ 21ನೇ ತಾರೀಕು ಭಾನುವಾರ ಗುರು ಪೌರ್ಣಮಿ, ವ್ಯಾಸಪೂಜೆ, ಚಾತುರ್ಮಾಸ ವ್ರತ ಪ್ರಾರಂಭ ಆಗುವಂತಹ ದಿನಗಳಾಗಿರುತ್ತೆ. ಈ ಸಮಯದಲ್ಲಿ ಗುರುಗಳ ದರ್ಶನ, ಗುರುಗಳಿಗೆ ಪಾದಪೂಜೆ, ದತ್ತಾತ್ರೇಯರು ದಕ್ಷಿಣಾಮೂರ್ತಿಗಳ ದರ್ಶನ ಮಾಡುವಂಥದ್ದು, ಸ್ತೋತ್ರಗಳನ್ನು ಪಠನೆ ಮಾಡುವಂಥದ್ದು, ಇವೆಲ್ಲ ಬಹಳ ಶುಭ ಫಲಗಳನ್ನು ತಂದುಕೊಡುತ್ತೆ. ತುಲಾರಾಶಿಯವರಿಗೆ ಗುರುಬಲದ ಕೊರತೆ ಇರೋದರಿಂದ ಇದರ ಅವಶ್ಯಕತೆಗಳು ಸ್ವಲ್ಪ ಹೆಚ್ಚಾಗಿಯೇ ಇರುತ್ತೆ. ಆದ್ದರಿಂದ ತುಲಾರಾಶಿಯವರು ಸ್ವಲ್ಪ ಗುರು ಆರಾಧನೆ ಮಾಡುವಂಥದ್ದು ಅವಶ್ಯಕ. ನೋಡಿ, ತುಲಾರಾಶಿಯವರಿಗೆ ರಾಶ್ಯಾಧಿಪತಿಯಾದಂಥವನು ಶುಕ್ರ, ದೈತ್ಯಗುರು ಶುಕ್ರಾಚಾರ್ಯರು. ಆದರೆ ಗುರುಬ್ರಹ್ಮ ದೇವತೆಗಳ ಗುರು. ಆ ದೈತ್ಯ ಗುರುಗಳು ಮತ್ತು ದೈವ ಗುರುವಿನ ನಡುವೆ ಮಿತ್ರತ್ವ ಇಲ್ಲದಿದ್ದರೂ ಸಹ 12 ರಾಶಿಯವರಿಗೆ ಅತ್ಯಂತ ಅವಶ್ಯಕವಾಗುವಂಥದ್ದು ಗುರುಬಲ ಹಲವಾರು ವಿಚಾರಗಳಿಗೆ, ಅದರಲ್ಲೂ ಕೂಡ ಶುಭ ಕಾರ್ಯಗಳಿಗೆ, ಹಾಗೆ ವಿವಾಹ, ಸಂತಾನ, ಬ್ರಹ್ಮೋಪದೇಶ, ವಿದ್ಯಾರಂಭ, ಉದ್ಯೋಗ, ಈ ಎಲ್ಲ ವಿಚಾರಗಳಿಗೆ ಸ್ವಲ್ಪ ಗುರುಬಲದ ಅವಶ್ಯಕತೆಗಳು ಎಲ್ಲ ರಾಶಿಗಳಿಗೂ ಕೂಡ ಇರುತ್ತೆ. ಏಕೆಂದರೆ ಗುರುವಿನ ಒಂದು ಅನುಗ್ರಹ ಇದ್ದಾಗ ಉಳಿದ ಎಲ್ಲ ಗ್ರಹಗಳಿಂದ ಹೆಚ್ಚಿನದಾಗಿ ಶುಭ ಫಲಗಳನ್ನು ಪಡೆದುಕೊಳ್ಳಬಹುದು ಅಂತ. ಅದೇ ರೀತಿಯಲ್ಲಿ ಪಾಪಗ್ರಹಗಳಲ್ಲಿ ಶನಿ ಮತ್ತು ಕುಜನ ಸಂಚಾರಗಳು ಅತ್ಯಂತ ಅವಶ್ಯಕವಾಗುತ್ತೆ. ಈ 3 ಗ್ರಹಗಳ ಒಂದು ಚಲನೆ ಅನ್ನುವಂಥದ್ದು ಎಲ್ಲ ರಾಶಿಯವರಿಗೂ ಕೂಡ ಅತ್ಯಂತ ಅವಶ್ಯಕವಾದಂಥದ್ದು. ತುಲಾರಾಶಿಯವರು ಸ್ವಲ್ಪ ಈ ಮಾಸಗಳಲ್ಲಿ ಗುರುಗಳ ದರ್ಶನ ಮಾಡಿದರೆ ತುಂಬ ಒಳ್ಳೆಯದಾಗುತ್ತೆ. ಯಾಕೆಂದರೆ 2 ಪಾಪಗ್ರಹಗಳು ಕುಜ ಮತ್ತು ಶನಿ. ಶನಿ ಪಂಚಮದಲ್ಲಿ ಸಂಚಾರ ಮಾಡ್ತಾ ಇರ್ತಾನೆ, ಕುಜ ಅಷ್ಟಮದಲ್ಲಿ ಸಂಚಾರ ಮಾಡ್ತಾನೆ. ಈ 2 ಗ್ರಹಗಳ ಚಲನೆ ಅನ್ನುವಂಥದ್ದು ತುಲಾರಾಶಿಯವರಿಗೆ ಸ್ವಲ್ಪ ಟೆನ್ಷನ್ಗಳನ್ನು ಕೊಡುತ್ತೆ. ಹಾಗಾಗಿ ಪಂಚಮ ಶನಿಯ ಬಿಡುಗಡೆಗೆ ತುಲಾರಾಶಿಯವರು ಆಲ್ಮೋಸ್ಟ್ 1 ವರ್ಷಗಳ ಕಾಲ ವೆಯ್ಟ್ ಮಾಡಬೇಕು. ಗುರುಬಲ ಪ್ರಾರಂಭ ಆಗೋದಕ್ಕೂ ಕೂಡ 1 ವರ್ಷ ವೆಯ್ಟ್ ಮಾಡಬೇಕು. ಸೊ ಅಲ್ಲಿಗೆ ಶನಿಯ ಒಂದು ಸಮಸ್ಯೆಗಳ ಪರಿಹಾರ, ಗುರುಬಲ ಬರೋದಕ್ಕೆ ಇದೆರಡು, ಗುರು ಮತ್ತು ಶನಿಯ ಪರಿವರ್ತನೆಗಳು 1 ವರ್ಷಗಳ ಕಾಲ ತೆಗೆದುಕೊಳ್ತಾರೆ. ಹಾಗಾಗಿ ಈ ಸಮಯಗಳಲ್ಲಿ ಕೆಲವೊಂದಷ್ಟು ಸಣ್ಣ ಪರಿಹಾರಗಳನ್ನು ಮಾಡ್ಕೊಳ್ತಾ ಬರಬೇಕು. ಯಾಕೆ ಪ್ರತಿ ಸಲ ಈ ಲಾಂಗ್ ಟರ್ಮ್ ಪ್ಲ್ಯಾನೆಟ್ಗಳನ್ನೇ ಪದೇ ಪದೇ ಹೇಳ್ತೀವಿ ಅಂದರೆ, ಈ ಗ್ರಹಗಳಿಗೆ ಪರಿಹಾರಗಳನ್ನು ಮಾಡ್ಕೊಳ್ತಾ ಇದ್ದರೆ ಈ ಗೋಚಾರದಲ್ಲಿ ಬರುವ ಸಣ್ಣ ಪುಟ್ಟ ಪರಿವರ್ತನೆಗಳು ಫಲ ಕೊಡೋದಕ್ಕೆ ಕಷ್ಟ ಆಗುತ್ತೆ, ಅಥವಾ ನೀವು ಅದನ್ನು ಫೀಲ್ ಮಾಡೋಕ್ಕಾಗೋದಿಲ್ಲ ಆ ಫಲಗಳನ್ನು. ಹಾಗಾಗಿ ಪಂಚಮದಲ್ಲಿರುವ ಶನಿ ದೋಷಗಳ ಪರಿಹಾರಕ್ಕಾಗಿ ಪ್ರತಿ ತಿಂಗಳು ಈಶ್ವರನ ದರ್ಶನ ಮಾಡಿ, ಸೋಮವಾರದ ದಿವಸ ತಿಂಗಳಲ್ಲಿ ಒಮ್ಮೆ ಆದರೂ ಈಶ್ವರನ ದರ್ಶನ ಮಾಡಿ, ವರ್ಷಕ್ಕೊಮ್ಮೆ ಯಾವುದಾದ್ರೂ ಪುಣ್ಯಕ್ಷೇತ್ರ, ಧರ್ಮಸ್ಥಳ ಇಂತಹ ಪುಣ್ಯಕ್ಷೇತ್ರಗಳಲ್ಲಿ ಈಶ್ವರನ ದರ್ಶನ ಮಾಡಿ. ಏಕೆಂದರೆ ನೆಗೆಟಿವ್ಗಳನ್ನು ಕೇಳೋದಕ್ಕೆ ಇಷ್ಟ ಆಗೋದಿಲ್ಲ, ಆದರೆ ಅದನ್ನು ತಿಳಿದು ಅದಕ್ಕೆ ಪರಿಹಾರಗಳನ್ನು ಮಾಡಿಕೊಳ್ದೇ ಇದ್ದರೆ ಅಭಿವೃದ್ಧಿಯ ಕಡೆಗೆ ಹೋಗೋದಕ್ಕೆ ಕಷ್ಟ ಆಗುತ್ತೆ. ವೈದ್ಯಕೀಯ ವೃತ್ತಿ ಇದೆರಡರಲ್ಲೂ ಕೂಡ
ಏನು ಸಮಸ್ಯೆ ಇದೆಯೋ ಅದನ್ನು ಕರೆಕ್ಟಾಗಿ ಗುರುತಿಸ್ಕೊಳ್ಳದೇ ಇದ್ದರೆ ಅಥವಾ ಅದಕ್ಕೆ ಸರಿಯಾದ ಪರಿಹಾರಗಳನ್ನು ಮಾಡಿಕೊಳ್ಳದೇ ಇದ್ದರೆ ಈ ತಿಂಗಳಿಗೊಮ್ಮೆ ಬದಲಾಗುವ ಗ್ರಹಗಳಿಂದ ಉತ್ತಮವಾದ ಫಲಗಳನ್ನು ಎಕ್ಸ್ಪೆಕ್ಟ್ ಮಾಡೋದರಲ್ಲಿ ಸ್ವಲ್ಪ ಹಿನ್ನಡೆ ಆಗುತ್ತೆ. ಹಾಗಾಗಿ ಪಂಚಮ ಶನಿಯ ಪ್ರಭಾವಗಳನ್ನು ಕಡಿಮೆ ಮಾಡಿಕೊಳ್ಳೋದಕ್ಕೆ ಈಶ್ವರನ ಆರಾಧನೆ ಮಾಡಿ, ಅಥವಾ ಆಂಜನೇಯನಿಗೆ ವೀಳ್ಯದೆಲೆ ಹಾರ ಹಾಕುವಂಥದ್ದು, ಅಭಿಷೇಕ ಅರ್ಚನೆ ಇಂತಹ ಸೇವೆಗಳನ್ನು ಮಾಡಿಕೊಳ್ಳುವಂಥದ್ದು, ರಾಮರಕ್ಷಾ ಸ್ತೋತ್ರಗಳನ್ನು ಪಠನೆ ಮಾಡುವಂಥದ್ದು, ರಾಮನಿಗೆ ಸಂಬಂಧಪಟ್ಟಂತಹ ಸ್ತೋತ್ರಗಳನ್ನು ಹೆಚ್ಚಾಗಿ ಪಠನೆ ಮಾಡಿ ಹನುಮಾನ್ ಚಾಲಿಸ ಕೇಳುವಂಥದ್ದು, ಇವೆಲ್ಲ ತುಲಾರಾಶಿಯವರಿಗೆ ಇನ್ನೊಂದು ವರ್ಷಗಳ ಕಾಲ ಈ ರೀತಿಯ ಪರಿಹಾರಗಳು ಸ್ವಲ್ಪ ಅವಶ್ಯಕತೆ ಇರುತ್ತೆ. ಇದೆಲ್ಲ ಬಹಳ ಸಮಯ ತಗೊಳ್ಳೋದು ಇಲ್ಲ ಅಥವಾ ಧನವ್ಯಯ ಆಗುವಂತಹ ಪರಿಹಾರಗಳು ಕೂಡ ಅಲ್ಲ. ಇವೆಲ್ಲ ರೊಟೀನಲ್ಲಿ ನೀವು ಮಾಡ್ತಾ ಇರುವಂಥದ್ದು. ಈ ಸಮಯದಲ್ಲಿ ಹೆಚ್ಚಾಗಿ ಮಾಡಿಕೊಂಡ್ರೆ ಆ ನೆಗೆಟಿವ್ಗಳನ್ನು ಪರಿಹಾರ ಮಾಡಿಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ತುಲಾ ಲಗ್ನ ತುಲಾರಾಶಿಯವರಿಗೆ ಲಗ್ನ ರಾಶ್ಯಾಧಿಪತಿಯಾದಂತಹ ಶುಕ್ರ ಈ ತಿಂಗಳ 6ನೇ ತಾರೀಕಿನಿಂದ ಕರ್ಕಾಟಕ ರಾಶಿಯಲ್ಲಿ ಪ್ರವೇಶ ಮಾಡ್ತಾ ಇರ್ತಾನೆ. ದಶಮ ಕೇಂದ್ರ ಕರ್ಮ ಉದ್ಯೋಗ ಸ್ಥಾನದಲ್ಲಿ ಶುಕ್ರನ ಸಂಚಾರ ಬಹಳಷ್ಟು ಅಭಿವೃದ್ಧಿಗಳನ್ನು ಕೊಡುತ್ತೆ. ಆರೋಗ್ಯದ ವಿಚಾರಗಳಿಗೆ ಬಂದಾಗ ಅಷ್ಟಮ ಕುಜದೋಷ ಮತ್ತು ಗುರು ಅಷ್ಟಮದಲ್ಲಿ ಸಂಚಾರ ಮಾಡುವಂಥದ್ದು, ಜೀರ್ಣಕ್ರಿಯೆ ಪಿತ್ತಕೋಶಕ್ಕೆ ಸಂಬಂಧಪಟ್ಟಂತಹ ಆರೋಗ್ಯದ ವ್ಯತ್ಯಾಸಗಳಿಗೆ ಗುರು ಕುಜ ಅಷ್ಟಮದಲ್ಲಿ ಸಂಚಾರ ಮಾಡಿದರೆ ಸ್ವಲ್ಪ ಕಾರಣರಾಗ್ತಾರೆ. ಇದಕ್ಕೆ ಸುಬ್ರಹ್ಮಣ್ಯ ಮತ್ತು ಸುಬ್ರಹ್ಮಣ್ಯನ ಸ್ತೋತ್ರಗಳು ಮತ್ತು ಗುರುಗಳ ದರ್ಶನ ಅತ್ಯಂತ ಅವಶ್ಯಕವಾಗುತ್ತೆ ತುಲಾರಾಶಿಯವರಿಗೆ. ದ್ವಿತೀಯ ಭಾವವನ್ನು ವಾಕ್ಯ ಧನ ದಾಂಪತ್ಯ ಬಂಧು ಅನ್ನುವಂತಹ ಸ್ಥಾನ ಅಂತ ಹೇಳ್ತೇವೆ. ದ್ವಿತೀಯಾಧಿಪತಿ ಕುಜ ಅಷ್ಟಮದಲ್ಲಿರೋದ್ರಿಂದ ಗುರು ಕೂಡ ವಾಕ್ಸ್ಥಾನವನ್ನು ನೋಡ್ತಾನೆ, ಶನಿನೂ ವಾಕ್ಸ್ಥಾನವನ್ನು ನೋಡ್ತಾನೆ, ಕುಜನೂ ಕೂಡ ವಾಕ್ಸ್ಥಾನವನ್ನು ನೋಡ್ತಾನೆ. ಎರಡೂ ಪಾಪಗ್ರಹಗಳ ದೃಷ್ಟಿ ವಾಕ್ಸ್ಥಾನದ ಮೇಲೆ ಬೀಳುತ್ತೆ. ಟೆನ್ಷನಲ್ಲಿ ಏನಾದರೂ ಮಾತಾಡಿದರೆ ಸ್ವಲ್ಪ ನಿಷ್ಠುರಗಳಾಗುತ್ತೆ. ಕುಟುಂಬದಲ್ಲಿ ಕಲಹ, ವೈಮನಸ್ಯ, ವಾಗ್ದೋಷಗಳಿಂದ ಸ್ವಲ್ಪ ಧನಹಾನಿ, ಅನಿರೀಕ್ಷಿತವಾಗಿ ಧನವ್ಯಯ ಇದೆಲ್ಲ ಆಗೋದಕ್ಕೆ ಅಷ್ಟಮ ಕುಜದೋಷ ತುಲಾರಾಶಿಯವರಿಗೆ ಸ್ವಲ್ಪ ಕಾರಣವಾಗುತ್ತೆ. ಇದಕ್ಕೆ ಪರಿಹಾರ ಮಾಡಿಕೊಳ್ಳೋದು ತುಂಬ ಅಗತ್ಯ. ಪರಿಹಾರಗಳು ಸುಲಭದ ರೀತಿಯಲ್ಲೇ ಇರುತ್ತೆ. ಸುಬ್ರಹ್ಮಣ್ಯನ ದರ್ಶನ ಮಾಡಿ, ಸುಬ್ರಹ್ಮಣ್ಯನಿಗೆ ಅರ್ಚನೆ ಅಥವಾ ಸುಬ್ರಹ್ಮಣ್ಯನಿಗೆ ಸಂಬಂಧಪಟ್ಟಂತಹ ಸ್ತೋತ್ರಗಳನ್ನು ಪಠನೆ ಮಾಡಿ. ತುಲಾರಾಶಿಯವರಿಗೆ ಇದು ಇನ್ನು 1-1.5 ತಿಂಗಳ ಕಾಲ ಸ್ವಲ್ಪ ಅವಶ್ಯಕವಾಗುತ್ತೆ. ಇದನ್ನು ಮಾಡ್ಕೊಳ್ತಾ ಬಂದರೆ ಖಂಡಿತ ಒಳ್ಳೆಯದು. ಈ ಸಮಯದಲ್ಲಿ ಯಾರಿಗಾದರೂ ಧನ ಸಹಾಯ ಇಂಥದ್ದನ್ನು ಮಾಡಬೇಡಿ. ಅದರಿಂದ ಸಂಬಂಧಗಳು ನಿಷ್ಠೂರಕ್ಕೆ ಬರುತ್ತೆ. ಆ ಹಣವನ್ನು ಹಿಂಪಡೆಯೋದು ಕೂಡ ಸ್ವಲ್ಪ ಕಷ್ಟ ಆಗುತ್ತೆ. ಅದೇ ರೀತಿಯಾಗಿ ಯಾವುದೇ ಇನ್ವೆಸ್ಟ್ಮೆಂಟ್ಗಳನ್ನು ಮಾಡೋದಿದ್ರೂ ಕೂಡ ಸ್ವಲ್ಪ ವಿಳಂಬ ಮಾಡುವಂಥದ್ದು ಖಂಡಿತ ಉತ್ತಮ. ತುಲಾರಾಶಿಯವರು ಗುರು ಅಷ್ಟಮದಲ್ಲಿದ್ದಾಗ ಏನಾದರೂ ಇನ್ವೆಸ್ಟ್ಮೆಂಟ್ಗಳಿದ್ದರೆ ಸ್ವಲ್ಪ ವಿಮರ್ಶೆ ಮಾಡಿನೇ ಮಾಡಿಕೊಳ್ಳೋದು ಖಂಡಿತ ಅನುಕೂಲಕ್ಕೆ ಬರುತ್ತೆ. 3ನೇ ಮನೆಯನ್ನು ಒಡಹುಟ್ಟು ಸೋದರ ಪರಾಕ್ರಮ ಸ್ಥಾನ, 3ರ ಅಧಿಪತಿಯಾಗಿ ಗುರು ಅಷ್ಟಮದಲ್ಲಿದ್ದು ಭ್ರಾತೃಕಾರಕನಾದಂತಹ ಕುಜನು ಕೂಡ ಅಷ್ಟಮದಲ್ಲಿರ್ತಾನೆ. ಒಡಹುಟ್ಟುಗಳಲ್ಲಿ ಅದರಲ್ಲಿಯೂ ಕೂಡ ಅಣ್ಣ ತಮ್ಮಂದರಿಗೆ ಸ್ವಲ್ಪ ಆರೋಗ್ಯದ ಸಮಸ್ಯೆಗಳಾಗೋದಕ್ಕೆ ಇದು ಕಾರಣವಾಗುತ್ತೆ. ಗುರು ಪೌರ್ಣಮಿಯ ದಿನ ವಿಷ್ಣು ಆರಾಧನೆ ಇಲ್ಲ ಗುರುಗಳ ದರ್ಶನ ಮಾಡಿ, ಬಹಳ ಶುಭ ಆಗುತ್ತೆ. ಯಾವುದಾದ್ರೂ ದೊಡ್ಡ ಪ್ರಮಾಣದ ಸಮಸ್ಯೆಗಳು ಬರುವಂಥದ್ದಿದ್ದರೂ ಸಣ್ಣದರಲ್ಲಿ ಪರಿಹಾರ ಆಗೋದಕ್ಕೆ ಈ ಒಂದು ಪರಿಹಾರ ಅತ್ಯಂತ ಅವಶ್ಯಕವಾಗುತ್ತೆ. ಯಾವುದಾದ್ರೂ ಲೋನ್ ಇಂಥದ್ದನ್ನು ಎಕ್ಸ್ಪೆಕ್ಟ್ ಮಾಡಿದರೆ ಸ್ವಲ್ಪ ವಿಳಂಬ ಆಗುತ್ತೆ. ಈ ಸಮಯದಲ್ಲಿ ಅದು ಅನುಕೂಲಕ್ಕೆ ಬರುವಂತಹ ದಿನಗಳು ಇದಾಗಿರೋದಿಲ್ಲ. ಸೋದರಿಯರ ಜೊತೆ ಮೈತ್ರಿ ವಾತ್ಸಲ್ಯ ಚೆನ್ನಾಗಿರುತ್ತೆ. ಒಬ್ಬರಿಂದ ಒಬ್ಬರಿಗೆ ಅನುಕೂಲಗಳಾಗೋದಕ್ಕೆ ಖಂಡಿತ ಅವಕಾಶಗಳು ಇರುತ್ತೆ. 4ನೇ ಮನೆ ವಿದ್ಯೆ, ಮಾತೃ, ವಾಹನ, ಸುಖ, ಪ್ರಾಪರ್ಟಿ. ಚತುರ್ಥಾಧಿಪತಿ ಶನಿ ಪಂಚಮದಲ್ಲಿರೋದ್ರಿಂದ ವಿದ್ಯಾರ್ಜನೆ ಮಾಡುವಂತಹ ಮಕ್ಕಳಿಗೆ ಸ್ವಲ್ಪ ಟೆನ್ಷನ್ ಇರುತ್ತೆ. ಆಲಸ್ಯಗಳನ್ನು ದೂರ ಮಾಡಿಕೊಳ್ಳುವಂತಹ ಅವಶ್ಯಕತೆಗಳು ತುಂಬ ಇದೆ. ಯಾಕೆಂದರೆ ಕರ್ಮದಲ್ಲಿರುವಂತಹ ಶುಕ್ರನ ದೃಷ್ಟಿ ಸುಖಸ್ಥಾನದ ಮೇಲೆ ಬೀಳುತ್ತೆ. ಸುಖಾಪೇಕ್ಷೆಗಳನ್ನು ಕಡಿಮೆ ಮಾಡಿದರೆ ವಿದ್ಯಾರ್ಜನೆ ಖಂಡಿತ ಶುಭ. ಯಾವುದಾದ್ರೂ ಪ್ರಾಪರ್ಟಿ ಭೂಮಿ ಖರೀದಿ ಮಾಡುವಂತಹ ವಿಚಾರಗಳಿದ್ದರೆ ತುಲಾರಾಶಿಯವರು ಸ್ವಲ್ಪ ಪೋಸ್ಟ್ಪೋನ್ ಮಾಡಿಕೊಳ್ಬೇಕು. ಈ 1-1.5 ತಿಂಗಳು ಅಷ್ಟು ಶುಭದಾಯಕವಾಗುವುದಿಲ್ಲ. ಅದೇ ರೀತಿಯಾಗಿ ವಾಹನ ಚಾಲನೆ ಮಾಡುವಂತಹ ವಿಚಾರಗಳಲ್ಲಿಯೂ ಕೂಡ ಸ್ವಲ್ಪ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಬೇಕು. ತಾಯಿಯ ಆರೋಗ್ಯದ ವಿಚಾರದಲ್ಲಿ ಮೂಳೆಗಳು ಅಥವಾ ನರಗಳಿಗೆ ಸಂಬಂಧಪಟ್ಟಂತಹ ಸಣ್ಣ ಪುಟ್ಟ ಟೆನ್ಷನ್ಗಳು ಖಂಡಿತ ಬರ್ತಾ ಇರುತ್ತೆ ತುಲಾರಾಶಿಯವರಿಗೆ. ಓವರಾಲ್ ಈ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಒಂದೇ ಪರಿಹಾರ, ಹನುಮಾನ್ ಚಾಲಿಸ ಕೇಳಿ, ಇಲ್ಲ ರಾಮರಕ್ಷಾ ಸ್ತೋತ್ರಗಳನ್ನು ಪಠನೆ ಮಾಡಿ, ರಾಮನಿಗೆ ಸಂಬಂಧಪಟ್ಟಂತಹ ಸ್ತೋತ್ರಗಳು,
ಶ್ರೀರಾಮಚಂದ್ರ, ಅದರಲ್ಲೂ ಕೂಡ ಪಟ್ಟಾಭಿರಾಮನ ದರ್ಶನ ಮಾಡಿದರೆ ಖಂಡಿತ ತುಲಾರಾಶಿಯವರಿಗೆ ಶುಭವಾಗುತ್ತೆ ವೀಕ್ಷಕರೇ. 5ನೇ ಮನೆ ಜ್ಞಾನ ಸಂತಾನ ಪೂರ್ವಪರ ಪುಣ್ಯ. ಪಂಚಮದಲ್ಲಿ ಶನಿ ಸಂಚಾರ. ಪಾಪಗ್ರಹಗಳು 5ನೇ ಮನೆಯಲ್ಲಿ ಸಂಚಾರ ಮಾಡಿದರೆ ಪಂಚಮಾರಿಷ್ಟ ಅಂತ ಹೇಳ್ತಾರೆ. ಶನಿ ಯೋಗಕಾರಕನಾಗಿದ್ದು ಅವನ ಸಂಚಾರಗಳು ನವಾಂಶದಲ್ಲಿ, ಈಗ ವೃಷಭ ನವಾಂಶದಲ್ಲಿರ್ತಾನೆ ಶನಿ, ಮತ್ತೆ ಅದು ತುಲಾರಾಶಿಗೆ ಅಷ್ಟಮವೇ ಆಗುತ್ತೆ. ಹಾಗಾಗಿ ಶನಿ ಸಂಚಾರದ ಬಗ್ಗೆ ಅಥವಾ ಶನಿ ಮಹಾತ್ಮನಿಗೆ ಸಂಬಂಧಪಟ್ಟಂತೆ ಸಣ್ಣ ಪುಟ್ಟ ಪರಿಹಾರಗಳನ್ನು ಮಾಡಿಕೊಂಡ್ರೆ ತುಲಾರಾಶಿಯವರಿಗೆ ಮಕ್ಕಳ ಬಗ್ಗೆ ಇರುವಂತಹ ಟೆನ್ಷನ್ಗಳಾಗಲಿ ಅಥವಾ ವಿದ್ಯಾರ್ಜನೆ ಮಾಡುವಂಥವರಿಗೆ, ಸಂತಾನದ ಅಂಚಿನಲ್ಲಿರುವವರಿಗೆ ಬಹಳ ಶುಭ ಆಗುತ್ತೆ. ಒಂದೇ ಪರಿಹಾರ, ರಾಮನ ಆರಾಧನೆ ಮಾಡಿ, ರಾಮನ ದರ್ಶನ ಮಾಡಿ, ಹನುಮಾನ್ ಚಾಲಿಸ ಕೇಳಿ, ಖಂಡಿತ ಶುಭವಾಗುತ್ತೆ. ನೋಡಿ, ತುಲಾರಾಶಿಯವರಿಗೆ ಮಾಸ ಭವಿಷ್ಯದಲ್ಲಿ ಈಗ 2-3 ನೆಗೆಟಿವ್ಗಳನ್ನು ಕೇಳ್ತಾ ಇದ್ದಂತೆ ಅದಕ್ಕೆ ತತ್ಕಾಲದ ಪರಿಹಾರಗಳನ್ನು ಕೂಡ ಸೂಚಿಸುತ್ತೇವೆ. ಗೋಚಾರ ಫಲ 30-40% ಮಾತ್ರ ಕೆಲಸ ಮಾಡುತ್ತೆ. ಉಳಿದಂತೆ ನಿಮ್ಮ ಜನ್ಮ ಸಮಯದ ಗ್ರಹಗತಿಗಳು ಮತ್ತು ದಶಾಭುಕ್ತಿಗಳು ಅತ್ಯಂತ ಪ್ರಾಮುಖ್ಯತೆಯನ್ನು ಪಡೆದುಕೊಳ್ಳುತ್ತೆ. ಯಾವ ದೆಸೆ ನಡೀತಾ ಇದೆ ಅನ್ನುವಂಥದ್ದು ಬಹಳ ಮುಖ್ಯ. ಚಿತ್ತಾ ನಕ್ಷತ್ರದ ಕೊನೆಯ ಪಾದ, ಹಾಗೆ ಸ್ವಾತಿ ನಕ್ಷತ್ರ, ವಿಶಾಖ ನಕ್ಷತ್ರಗಳು ತುಲಾರಾಶಿಗೆ ಬರುವಂಥದ್ದಿರುತ್ತೆ. ಹಾಗಾಗಿ ಹೆಚ್ಚಿನದಾಗಿ ತುಲಾರಾಶಿಗೆ ಬುಧ, ಶುಕ್ರ, ಶನಿ ಯೋಗಕಾರಕರಾಗಿರ್ತಾರೆ. ಅವರಿಗೆ ಸಂಬಂಧಪಟ್ಟಂತಹ ದಶಾಭುಕ್ತಿಗಳು ನಡೀತಾ ಇದ್ದರೆ ಯಾವುದೇ ಹೆಚ್ಚಿನ ಸಮಸ್ಯೆಗಳಿರೋದಿಲ್ಲ. ಇನ್ನು 6ನೇ ಮನೆಯನ್ನು ಷಷ್ಠ ಶತ್ರು ಋಣ ರೋಗಸ್ಥಾನ. 6ರಲ್ಲಿ ರಾಹು ಶತ್ರುಧ್ವಂಸವಾಗುತ್ತೆ. 6ರ ಅಧಿಪತಿಯಾಗಿ ಗುರು ಅಷ್ಟಮದಲ್ಲಿದ್ದಾನೆ. ವಿಶೇಷ ಧನಾಗಮನಗಳಾಗೋದಕ್ಕೂ ಕೂಡ ಕಾರಣಗಳಿರುತ್ತೆ. ಹಾಗೆ ಧನವ್ಯಯಗಳಾಗುವಂತಹ ಸಂಭವಗಳು ಕೂಡ ಹೆಚ್ಚಾಗಿರುತ್ತೆ. ಯಾವುದಾದ್ರೂ ಶೇರ್ ವ್ಯವಹಾರ, ಬಿಸ್ನೆಸ್ ಇಂಥದ್ದನ್ನು ಮಾಡುವಂಥದ್ದಿದ್ದರೆ ಈ 1-1.5 ಮಾಸಗಳಲ್ಲಿ ತುಂಬ ಮುನ್ನೆಚ್ಚರಿಕೆಗಳನ್ನು ನೋಡ್ಕೊಳ್ಬೇಕು. ಇಲ್ಲದೇ ಇದ್ದರೆ ಲಾಸ್ ಆಗುತ್ತೆ. ಯಾವುದೇ ಶತ್ರುಬಾಧೆಗಳಿರೋದಿಲ್ಲ. ಸ್ನೇಹಿತರ ಜೊತೆ ಬಾಂಧವ್ಯ ಚೆನ್ನಾಗಿರುತ್ತೆ. ಒಬ್ಬರಿಂದ ಒಬ್ಬರಿಗೆ ಸಹಾಯಗಳಾಗುತ್ತೆ. ಖಂಡಿತ ಶುಭ ಫಲ. 7ನೇ ಮನೆಯನ್ನು ಮಾಂಗಲ್ಯ, ವಿವಾಹ, ದಾಂಪತ್ಯ. ಸಪ್ತಮಾಧಿಪತಿ ಕುಜ ಅಷ್ಟಮದಲ್ಲಿದ್ದು ಷಷ್ಠಾಧಿಪತಿಯನ್ನು ಒಡಗೂಡಿ, ಅಂದರೆ ಶತ್ರು ಋಣ ರೋಗಸ್ಥಾನಾಧಿಪತಿ ಹಾಗೆ ಮಾಂಗಲ್ಯ ಸ್ಥಾನಾಧಿಪತಿ ಇಬ್ಬರು ಯುತಿಯಾಗೋದ್ರಿಂದ ದಂಪತಿಗಳಲ್ಲಿ ಸ್ವಲ್ಪ ಸಾಮರಸ್ಯಕ್ಕೆ ಕೊರತೆಗಳು ಕಂಡುಬರುತ್ತೆ. ಸ್ವಲ್ಪ ವಾಕ್ಯಗಳು ನಿಷ್ಠುರಗಳಾಗುವಂಥದ್ದು, ಜಗಳಗಳಾಗುವಂತಹ ಸಂಭವಗಳಿರುತ್ತೆ. ಅದಕ್ಕೆ ಪ್ರಾರಂಭದಲ್ಲೇ ಪರಿಹಾರಗಳನ್ನು ಸೂಚಿಸಿದ್ದೇನೆ. ಸುಬ್ರಹ್ಮಣ್ಯನ ಸ್ತೋತ್ರಗಳನ್ನು ಪಠನೆ ಮಾಡಿ, ಸುಬ್ರಹ್ಮಣ್ಯನ ದರ್ಶನ ಮಾಡಿ. ಗುರು ಪೌರ್ಣಮಿಯ ದಿವಸ ಗುರುಗಳ ದರ್ಶನ, ದತ್ತಾತ್ರೇಯರು ಅಥವಾ ದಕ್ಷಿಣಾಮೂರ್ತಿಗಳ ದರ್ಶನ ಮಾಡುವಂಥದ್ದು ಖಂಡಿತ ಶುಭವಾಗುತ್ತೆ. ಸ್ವಲ್ಪ ದಂಪತಿಗಳಲ್ಲಿ ಆರೋಗ್ಯದಲ್ಲಿಯೂ ಕೂಡ ವ್ಯತ್ಯಾಸಗಳಾಗುವಂಥದ್ದು, ಪಿತ್ತದ ಒಂದು ಪ್ರಕೋಪಗಳು ಸ್ವಲ್ಪ ಜಾಸ್ತಿ ಆಗೋದಕ್ಕೆ ತುಂಬ ಅವಕಾಶಗಳಿರುತ್ತೆ. ಇದಕ್ಕೆ ಗುರು ಆರಾಧನೆ ಮಾಡುವಂಥದ್ದು ತುಂಬ ಅಗತ್ಯ. 19ರ ನಂತರ ಬುಧನು ಕೂಡ ಏಕಾದಶ ಸಿಂಹರಾಶಿಗೆ ಬರ್ತಾನೆ. ಅವನ ಮೇಲೆ ಕುಜ ಮತ್ತು ಶನಿ ದೃಷ್ಟಿ ಬೀಳುವಂಥದ್ದಿರುತ್ತೆ. ಇದೆಲ್ಲ ಜೀರ್ಣಕ್ರಿಯೆ ಇಂತಹ ವಿಚಾರಗಳಲ್ಲಿ ಸಣ್ಣ ಪುಟ್ಟ ರಕ್ತದೋಷಗಳಿಂದ ಆರೋಗ್ಯದ ಸಮಸ್ಯೆಗಳಿಗೆ ಕಾರಣವಾಗುತ್ತೆ. ಇದಕ್ಕೆಲ್ಲ ಪರಿಹಾರ ಸುಬ್ರಹ್ಮಣ್ಯನ ಸ್ತೋತ್ರಗಳನ್ನು ಪಠನೆ ಮಾಡುವಂಥದ್ದು. 9ನೇ ಮನೆಯನ್ನು ಭಾಗ್ಯಸ್ಥಾನ, ಪಿತೃಸ್ಥಾನ ಅಂತ ಹೇಳ್ತೇವೆ. ಭಾಗ್ಯಾಧೀಶನಾದಂತಹ ಬುಧ ಏಕಾದಶಕ್ಕೆ ಬರ್ತಾನೆ. ಭಾಗ್ಯೋದಯಗಳನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ಕರ್ಮ ಉದ್ಯೋಗದಲ್ಲಿ ಅಭಿವೃದ್ಧಿಗಳನ್ನು ಖಂಡಿತ ಎಕ್ಸ್ಪೆಕ್ಟ್ ಮಾಡ್ಬೋದು. ಅಷ್ಟಮದಲ್ಲಿರುವಂತಹ ಗುರುಕುಜ ವಾಕ್ಸ್ಥಾನವನ್ನು ನೋಡಿ, ಶನಿ ಕೂಡ ವಾಕ್ಸ್ಥಾನವನ್ನು ನೋಡೋದ್ರಿಂದ ವಾಕ್ಯಗಳನ್ನು ಸೌಮ್ಯ ಮಾಡಿಕೊಳ್ಳುವ ಅವಶ್ಯಕತೆ 1-1.5 ತಿಂಗಳು ತುಂಬ ಇರುತ್ತೆ. ಇಲ್ಲಾಂದರೆ ತುಲಾರಾಶಿಯವರು ಸಣ್ಣ ಪುಟ್ಟ ನಿಷ್ಠುರಗಳು, ಅದರಿಂದ ಧನವ್ಯಯಗಳಾಗುವಂಥದ್ದು ಅಥವಾ ಹಣಕಾಸಿನ ಅಭಿವೃದ್ಧಿಗಳಿಗೆ ಸ್ವಲ್ಪ ಮಂದಗತಿಯಲ್ಲಾಗುವಂತಹ ಸಂದರ್ಭಗಳು ಹೆಚ್ಚಾಗಿರುತ್ತೆ. ಭಾಗ್ಯಾಧಿಪತಿ ಏಕಾದಶ ಈ ತಿಂಗಳ 19ರ ನಂತರದ ಸಮಯಗಳು ತುಲಾರಾಶಿಗೆ ಬಹಳ ಅದ್ಭುತ ಫಲಗಳನ್ನು ಕೊಡುತ್ತೆ. ಯಾಕೆಂದರೆ ಬುಧನ ಒಂದು ಯೋಗ ಖಂಡಿತ ಶುಭ ಫಲಗಳನ್ನು ಕೊಡುತ್ತೆ. ದಶಮವನ್ನು ಕರ್ಮ ಉದ್ಯೋಗ ಸ್ಥಾನ, ಕರ್ಮದಲ್ಲಿ ರವಿ ಶುಕ್ರರ ಸಂಚಾರ ಆಗ್ತಾ ಇರುತ್ತೆ. ಖಂಡಿತ ಶುಭ ಫಲ. ಉದ್ಯೋಗದಲ್ಲಿ ಅಭಿವೃದ್ಧಿಗಳನ್ನು ಕಾಣ್ಬೋದು. ಏನೆಲ್ಲ ಕುಟುಂಬದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು, ದಾಂಪತ್ಯ ಜೀವನ, ಆರೋಗ್ಯ ಇಂತಹ ವ್ಯತ್ಯಾಸಗಳಿದ್ದರೂ ಕೂಡ ಉದ್ಯೋಗಕ್ಕೆ ಯಾವುದೇ ಕೊರತೆಗಳಿಲ್ಲ. ತುಲಾರಾಶಿಯವರು ಉದ್ಯೋಗದಲ್ಲಿ ಖಂಡಿತ ಅಭಿವೃದ್ಧಿಗಳನ್ನು ಕಾಣೋದಕ್ಕೆ ಸಾಧ್ಯ.
ಏಕಾದಶ ಲಾಭಸ್ಥಾನ, ಲಾಭಾಧಿಪತಿ ಸೂರ್ಯ ಕರ್ಮದಲ್ಲಿದ್ದು ಲಾಭಸ್ಥಾನದಲ್ಲಿ ಬುಧನ ಸಂಚಾರ, ಅಂದರೆ ಭಾಗ್ಯಾಧಿಪತಿ ಬುಧ ಲಾಭದಲ್ಲಿರ್ತಾನೆ. ಅತಿಶಯವಾದ ಲಾಭಗಳನ್ನು ಖಂಡಿತ ನಿರೀಕ್ಷೆ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ವ್ಯಯಭಾವವನ್ನು ಮೋಕ್ಷ ಸ್ಥಾನ, ಕೇತು ವ್ಯಯದಲ್ಲಿದ್ದು ಅವನ ಮೇಲೆ ಗುರುದೃಷ್ಟಿ ಬೀಳುತ್ತೆ, ಮೋಕ್ಷಕಾರಕ ಅಂತ ಕೂಡ ಹೇಳ್ತೇವೆ. 12ರಲ್ಲಿ ಕೇತುವಿನ ಸಂಚಾರ ಖಂಡಿತ ಶುಭವಾಗುತ್ತೆ. ಗಣಪತಿಯ ಆರಾಧನೆ ಮಾಡಿದರೆ ಮಾನಸಿಕ ನೆಮ್ಮದಿ, ಆರೋಗ್ಯದಲ್ಲಿ ಅಭಿವೃದ್ಧಿ ಇದನ್ನೆಲ್ಲ ಕಾಣೋದಕ್ಕೆ ಸಾಧ್ಯ. ಒಟ್ಟಿನಲ್ಲಿ ತುಲಾರಾಶಿಯವರಿಗೆ 2 ಗ್ರಹಗಳ ಒಂದು ವಿಶೇಷವಾದಂತಹ ಪರಿಹಾರದ ಅವಶ್ಯಕತೆ ಇರುತ್ತೆ. ಪಂಚಮ ಶನಿ ಅದು ತುಂಬ ಲಾಂಗ್ ಟರ್ಮ್ ನಡೆಯುವಂಥದ್ದು, ಅಂದರೆ ಆಲ್ಮೋಸ್ಟ್ ಒಂದು 6-8 ತಿಂಗಳು ಅಂತ ಹೇಳ್ಬೋದು. ಗುರು ಕೂಡ ಅಷ್ಟಮದಲ್ಲಿದ್ದಾನೆ, ಅದು ಒಂದು 6-8 ತಿಂಗಳ ಪರಿಸ್ಥಿತಿಗಳಿರುತ್ತೆ. ಕುಜ ಅಷ್ಟಮದಲ್ಲಿದ್ದಾನೆ. ಆ ಕುಜ ಮತ್ತು ಶನಿಯ ದೃಷ್ಟಿ ವಾಕ್ಸ್ಥಾನ, ಕುಟುಂಬ ಸ್ಥಾನದ ಮೇಲೆ ಬೀಳ್ತಾ ಇರುತ್ತೆ. ಗುರು ಕೂಡ ಷಷ್ಠಾಧಿಪತಿಯಾಗಿ ನೋಡ್ತಾನೆ. 3 ಗ್ರಹಗಳಿಗೆ 2 ಸಿಂಪಲ್ ಪರಿಹಾರಗಳು. ಒಂದು ಆಂಜನೇಯನ ಸ್ತೋತ್ರಗಳು ಅಥವಾ ಹನುಮಾನ್ ಚಾಲಿಸ ಕೇಳಿ ಪಟ್ಟಾಭಿರಾಮನ ದರ್ಶನ ಮಾಡಿ ಖಂಡಿತ ಶುಭ ಆಗುತ್ತೆ. ಸುಬ್ರಹ್ಮಣ್ಯನ ಸ್ತೋತ್ರಗಳನ್ನು ಪಠನೆ ಮಾಡಿ. ಎಲ್ಲ ನವಗ್ರಹಗಳು ಕೂಡ ತುಲಾರಾಶಿಯವರಿಗೆ ಶುಭ ಫಲಗಳನ್ನೇ ಕೊಡುವಂಥವರಾಗಲಿ. ಶ್ರೀ ಶಾರದಾ ಪರಮೇಶ್ವರಿಯ ಸಂಪೂರ್ಣ ಅನುಗ್ರಹ ಎಲ್ಲ ನನ್ನ ವೀಕ್ಷಕ ಬಂಧುಗಳ ಮೇಲಿರಲಿ. ಶುಭವಾಗಲಿ ವೀಕ್ಷಕರ.